ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರದಾಡ್ತಾ ಇರೋದು. ದರ್ಶನ್ಗೆ ಜೈಲಾಧಿಕಾರಿಗಳು ಸೌಲಭ್ಯವನ್ನ ಕೊಡ್ತಾ ಇಲ್ಲ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಈ ರೀತಿ ಅರ್ಜಿಯನ್ನ ಸಲ್ಲಿಸಿರೋದು. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಜೈಲಾಧಿಕಾರಿಗಳು ಅಂತ ಹೇಳಿ 57ನೇ ಸಿಸಿಎಚ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅವರ ಅರ್ಜಿ ಸಿಆರ್ಪಿಸಿ 310 ಅಡಿ ಅರ್ಜಿಯನ್ನ ಸಲ್ಲಿಸಿರೋದು. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸಿಲ್ಲ, ಹೀಗಾಗಿ ಖುದ್ದು ಪರಿಶೀಲನೆಯನ್ನ ನಡೆಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕ್ವಾರಂಟೈನ್ ಸೆಲ್ಲಲ್ಲಿ ದರ್ಶನ್ರನ್ನ ಇಟ್ಟಿದ್ದಾರೆ. ಸಾಮಾನ್ಯ ಸೆಲ್ ವರ್ಗಾವಣೆ ಮಾಡಿಲ್ಲ, ಹಾಗೇನೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ಕೂಡಲೇ ನೀವೇ ಪರಿಶೀಲನೆಯನ್ನ ಮಾಡಿ ಅವರಿಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರದಾಡ್ತಾ ಇರೋದು. ಹೀಗಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿರೋದು. ನಮಗೆ ಜೈಲಲ್ಲಿ ಏನು ಸೌಲಭ್ಯಗಳು ಸಿಗಬೇಕು ಅವುಗಳು ಸಿಗ್ತಾ ಇಲ್ಲ. ಈ ಬಗ್ಗೆ ಕೋರ್ಟ್ ಆರ್ಡರ್ ಕೂಡ ಇದ್ದರೂ ಜೈಲಾಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ. ಕೂಡಲೇ ಇದರ ಬಗ್ಗೆ ನೀವೇ ಖುದ್ದು ಪರಿಶೀಲನೆಯನ್ನು ನಡೆಸಬೇಕು, ಜೈಲಿಗೆ ಭೇಟಿಯನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥ ಅರ್ಜಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈ ಅರ್ಜಿ ಇವರಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಪ್ರಶ್ನೆ ಇದೆ. ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಆಗ್ತಾನೆ ಇದೆ, ಮುಂದೂಡಿಕೆ ಆಗ್ತಾನೆ ಇದೆ. ಈ ಅರ್ಜಿಯಿಂದ ಇವರಿಗೆ ಯಾವ ರೀತಿ ನಿರೀಕ್ಷೆನ ಇಟ್ಕೊಂಡಿದ್ದಾರೆ? ಖಂಡಿತ ಶ್ರೀಪಾದ್, ದರ್ಶನ್ ಏನಿದ್ದಾರೆ, ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸೆರೆವಾಸದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ದರ್ಶನ್ ಇದೇ ವಿಚಾರಕ್ಕೆ, ಅಂದರೆ ಅಲ್ಲಿರುವಂತಹ ನಿಯಮಗಳ ಉಲ್ಲಂಘನೆಯಲ್ಲಿ ಸಿಗರೇಟ್ ಹಾಗಿಟ್ಟು ಏನು ಸೇವನೆ ಮಾಡಿದ್ರು, ಅಂದರೆ ರಾಜಾತಿಥ್ಯವನ್ನು ನೀಡಲಾಗ್ತಿದೆ ಅನ್ನುವಂಥ ಆರೋಪದಡಿ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಅದನ್ನು ತಿರಸ್ಕಾರ ಮಾಡಬೇಕಂತ ಹೇಳಿ ಸುಪ್ರೀಂ ಮನವಿ ಹೋಗಿದ್ರು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟು ಅದಾದ ಬಳಿಕ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಿತು. ಈಗ ಅವರು ಕೂಡ ಸೆರೆವಾಸದಲ್ಲಿದ್ದಾರೆ. ಕೋರ್ಟ್ ಅರ್ಜಿಯ ವಿಚಾರಣೆ ಹಂತದಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು, ಅಂದರೆ ಇವರಿಗೆ ಸರಿಯಾದಂತಹ ಮ್ಯಾನ್ಯುವಲಲ್ಲಿ ಇರುವಂತಹ ಸೌಲಭ್ಯಗಳನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಮಾಡಿದ್ರು. ಹಾಗೆ ಅವ್ರಿಗೆ ಬೇಕಾದಂತಹ ಮಾನವೀಯತೆಗೆ ಓರ್ವ ವಿಚಾರಣಾಧೀನ ಕೈದಿ ಏನಿರ್ತಾನೆ ಆತನಿಗೆ ಬೇಕಾದಂತಹ ಸೌಲಭ್ಯಗಳನ್ನಾದರೂ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದರು. ಯಥಾ ಪ್ರಕಾರ ಅಲ್ಲಿದ್ದಂಥ SPP ಕೂಡ ಒಂದು ವಾದವನ್ನು ಮಾಡಿದರು, ಮ್ಯಾನ್ಯುವಲ್ನಲ್ಲಿ ಇರುವಂತಹ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೀವಿ. ಜೈಲಧಿಕಾರಿಗಳು ಕೂಡ ಅದನ್ನೇ ಹೇಳಿದರು. ಆದರೆ ಇತ್ತೀಚೆಗೆ ಗುಬ್ಬಚ್ಚಿ ಸೀನಾ ಅನ್ನುವಂಥ ರೌಡಿ ಶೀಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಹಾಗೆ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಶಿಷ್ಯರೇ ಖುದ್ದಾಗಿ ಜೈಲಿನಿಂದಲೇ ಅದನ್ನು ಪೋಸ್ಟ್ ಕೂಡ ಮಾಡಿದ್ರು. ಇದೇ ಹಂತದಲ್ಲಿ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ದರ್ಶನ್ ಪರ ವಕೀಲರು CRPC 310 ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ಹಂತದಲ್ಲಿ ನೇರವಾಗಿ ನ್ಯಾಯಾಧೀಶರೇ ಆ ಒಂದು ಜೈಲಿಗೆ ಹೋಗಿ ಆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅವರಿದ್ದಾರೆ. ಯಥಾ ಪ್ರಕಾರ ಇನ್ನುಳಿದಂಥ ಕೈದಿಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದೆ ಅದನ್ನು ವಿಚಾರಣೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅನ್ನುವಂಥ ಅರ್ಜಿಯನ್ನು ಸದ್ಯ 57ನೇ CCH ನ್ಯಾಯಾಲಯದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈಗ ಏನು ಸಿಗಬೇಕಾದಂಥ ಬೇಸಿಕ್ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವಂಥ ಹಂತದಲ್ಲಿ ಆರೋಪ ಇದೆ. ಈಗ ಒಂದು ವೇಳೆ ಇದೇನಾದರೂ ರುಜುವಾತು ಆಗಿದ್ದೇ ಆದಲ್ಲಿ ದರ್ಶನ್ ಅವರಿಗೆ ಸೌಲಭ್ಯವನ್ನು ನೀಡಬೇಕಾಗುತ್ತೆ. ಜೊತೆಗೆ ದರ್ಶನ್ ಅವರಿಗೆ ಖಂಡಿತವಾಗ್ಲೂ ಇದು ಲಾಭವೂ ಕೂಡ ಆಗುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಅವರ ಮಾಹಿತಿಗೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರದಾಡ್ತಾ ಇರೋದು. ದರ್ಶನ್ಗೆ ಜೈಲಾಧಿಕಾರಿಗಳು ಸೌಲಭ್ಯವನ್ನ ಕೊಡ್ತಾ ಇಲ್ಲ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ 57ನೇ CCH ಕೋರ್ಟ್ಗೆ ದರ್ಶನ್ ಪರ ವಕೀಲರು ಈ ರೀತಿ ಅರ್ಜಿಯನ್ನ ಸಲ್ಲಿಸಿರೋದು. ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜೈಲಿಗೆ ನ್ಯಾಯಾಧೀಶರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಮಗೆ ಸೌಲಭ್ಯವನ್ನ ಕೊಡ್ತಾ ಇಲ್ಲ ಜೈಲಾಧಿಕಾರಿಗಳು ಅಂತ ಹೇಳಿ 57ನೇ CCH ಕೋರ್ಟ್ಗೆ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರೆ.
ಕೋರ್ಟ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅವರ ಅರ್ಜಿ. CRPC 310 ಅಡಿ ಅರ್ಜಿಯನ್ನ ಸಲ್ಲಿಸಿರೋದು. ಜೈಲು ಅಧಿಕಾರಿಗಳು ಕೋರ್ಟ್ ಆದೇಶವನ್ನ ಪಾಲಿಸಿಲ್ಲ, ಹೀಗಾಗಿ ಖುದ್ದು ಪರಿಶೀಲನೆಯನ್ನ ನಡೆಸುವಂತೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕ್ವಾರಂಟೈನ್ ಸೆಲ್ಲಲ್ಲಿ ದರ್ಶನ್ರನ್ನ ಇಟ್ಟಿದ್ದಾರೆ. ಸಾಮಾನ್ಯ ಸೆಲ್ ವರ್ಗಾವಣೆ ಮಾಡಿಲ್ಲ, ಹಾಗೇನೆ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ಹೀಗಾಗಿ ಕೂಡಲೇ ನೀವೇ ಪರಿಶೀಲನೆಯನ್ನು ಮಾಡಿ ಅವರಿಗೆ ಅಗತ್ಯ ಸೌಲಭ್ಯಗಳನ್ನು ಕೊಡಬೇಕು ಅಂತ ಅರ್ಜಿಯಲ್ಲಿ ಹೇಳಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ರೇಣುಕಸ್ವಾಮಿ ಕೊಲೆ ಆರೋಪಿ ದರ್ಶನ್ ಪರದಾಡ್ತಾ ಇರೋದು. ಹೀಗಾಗಿ ಮತ್ತೊಂದು ಅರ್ಜಿಯನ್ನು ಸಲ್ಲಿಸಿರೋದು. ನಮಗೆ ಜೈಲಲ್ಲಿ ಏನು ಸೌಲಭ್ಯಗಳು ಸಿಗಬೇಕು ಅವುಗಳು ಸಿಗ್ತಾ ಇಲ್ಲ. ಈ ಬಗ್ಗೆ ಕೋರ್ಟ್ ಆರ್ಡರ್ ಕೂಡ ಇದ್ದರೂ ಜೈಲಾಧಿಕಾರಿಗಳು ಅದನ್ನು ಪಾಲಿಸ್ತಾ ಇಲ್ಲ. ಕೂಡಲೇ ಇದರ ಬಗ್ಗೆ ನೀವೇ ಖುದ್ದು ಪರಿಶೀಲನೆಯನ್ನು ನಡೆಸಬೇಕು, ಜೈಲಿಗೆ ಭೇಟಿಯನ್ನು ನೀಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿರುವಂಥ ಅರ್ಜಿ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಈ ಅರ್ಜಿ ಇವರಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗ್ಬೋದು ಅನ್ನುವಂಥ ಪ್ರಶ್ನೆ ಇದೆ. ಹಾಸಿಗೆ ದಿಂಬು ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಚಾರಣೆ ಆಗ್ತಾನೆ ಇದೆ, ಮುಂದೂಡಿಕೆ ಆಗ್ತಾನೆ ಇದೆ. ಈ ಅರ್ಜಿಯಿಂದ ಇವರಿಗೆ ಯಾವ ರೀತಿ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ? ಖಂಡಿತ ಶ್ರೀಪಾದ್, ದರ್ಶನ್ ಏನಿದ್ದಾರೆ, ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಸೆರೆವಾಸದಲ್ಲಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಈ ಹಿಂದೆ ದರ್ಶನ್ ಇದೇ ವಿಚಾರಕ್ಕೆ, ಅಂದರೆ ಅಲ್ಲಿರುವಂತಹ ನಿಯಮಗಳ ಉಲ್ಲಂಘನೆಯಲ್ಲಿ ಸಿಗರೇಟ್ ಹಾಗೆ ಟೀ ಏನು ಸೇವನೆ ಮಾಡಿದ್ರು, ಅಂದರೆ ರಾಜಾತಿಥ್ಯವನ್ನು ನೀಡಲಾಗ್ತಿದೆ ಅನ್ನುವಂಥ ಆರೋಪದಡಿ ಮತ್ತೆ ಜಾಮೀನು ಅರ್ಜಿಯನ್ನು ಸಲ್ಲಿಸಿ ಅದನ್ನು ತಿರಸ್ಕಾರ ಮಾಡಬೇಕಂತ ಹೇಳಿ ಸುಪ್ರೀಂ ಮನವಿಗೆ ಹೋಗಿದ್ರು. ಅದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಸೂಚನೆಯನ್ನು ಕೊಟ್ಟು ಅದಾದ ಬಳಿಕ ದರ್ಶನ್ ಅವರ ಜಾಮೀನನ್ನು ರದ್ದು ಮಾಡಿತು. ಈಗ ಅವರು ಕೂಡ ಸೆರೆವಾಸದಲ್ಲಿದ್ದಾರೆ. ಕೋರ್ಟ್ ಅರ್ಜಿಯ ವಿಚಾರಣೆ ಹಂತದಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾ ಇದ್ರು, ಅಂದರೆ ಇವರಿಗೆ ಸರಿಯಾದಂತಹ ಮ್ಯಾನ್ಯುವಲಲ್ಲಿ ಇರುವಂತಹ ಸೌಲಭ್ಯಗಳನ್ನೇ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪ ಕೂಡ ಮಾಡಿದ್ರು. ಹಾಗೆ ಅವ್ರಿಗೆ ಬೇಕಾದಂತಹ ಮಾನವೀಯತೆಗೆ ಓರ್ವ ವಿಚಾರಣಾಧೀನ ಕೈದಿ ಏನಿರ್ತಾನೆ ಆತನಿಗೆ ಬೇಕಾದಂತಹ ಸೌಲಭ್ಯಗಳನ್ನಾದರೂ ಕೊಡಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿದರು. ಯಥಾ ಪ್ರಕಾರ ಅಲ್ಲಿದ್ದಂಥ SPP ಕೂಡ ಒಂದು ವಾದವನ್ನು ಮಾಡಿದರು, ಮ್ಯಾನ್ಯುವಲ್ನಲ್ಲಿ ಇರುವಂತಹ ಸೌಲಭ್ಯಗಳನ್ನ ನಾವು ಕೊಡ್ತಾ ಇದ್ದೀವಿ. ಜೈಲಧಿಕಾರಿಗಳು ಕೂಡ ಅದನ್ನೇ ಹೇಳಿದರು. ಆದರೆ ಇತ್ತೀಚೆಗೆ ಗುಬ್ಬಚ್ಚಿ ಸೀನಾ ಅನ್ನುವಂಥ ರೌಡಿ ಶೀಟರ್ ಅಲ್ಲಿ ಬರ್ತ್ಡೇ ಪಾರ್ಟಿಯನ್ನು ಮಾಡ್ಕೊಂಡಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ಹಾಗೆ ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಆತನ ಶಿಷ್ಯರೇ ಖುದ್ದಾಗಿ ಜೈಲಿನಿಂದಲೇ ಅದನ್ನು ಪೋಸ್ಟ್ ಕೂಡ ಮಾಡಿದ್ರು. ಇದೇ ಹಂತದಲ್ಲಿ ಈಗ ಮತ್ತೆ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ದರ್ಶನ್ ಪರ ವಕೀಲರು CRPC 310 ಅಡಿಯಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಆ ಹಂತದಲ್ಲಿ ನೇರವಾಗಿ ನ್ಯಾಯಾಧೀಶರೇ ಆ ಒಂದು ಜೈಲಿಗೆ ಹೋಗಿ ಆ ಕ್ವಾರಂಟೈನ್ ಸೆಲ್ನಲ್ಲಿ ದರ್ಶನ್ ಅವರಿದ್ದಾರೆ. ಯಥಾ ಪ್ರಕಾರ ಇನ್ನುಳಿದಂತಹ ಕೈದಿಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳು ಸಿಗ್ತಾ ಇದೆ ಅದನ್ನು ವಿಚಾರಣೆ ಮಾಡಬೇಕು, ಪರಿಶೀಲನೆ ಮಾಡಬೇಕು ಅನ್ನುವಂಥ ಅರ್ಜಿನ ಸದ್ಯ 57ನೇ CCH ನ್ಯಾಯಾಲಯದಲ್ಲಿ ಈಗಾಗಲೇ ದರ್ಶನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಒಂದು ಹಂತದಲ್ಲಿ ದರ್ಶನ್ ಅವರಿಗೆ ಈಗ ಏನು ಸಿಗಬೇಕಾದಂಥ